RSS ಯಾಕೆ ಇನ್ನೂ ರಿಜಿಸ್ಟರ್ ಆಗಿಲ್ಲ? RSS ಸ್ಥಾಪನೆಯಾಗಿದ್ದು ಬ್ರಿಟಿಷರ ಕಾಲದಲ್ಲಿ, ಅಂದ್ರೆ 1925ರಲ್ಲಿ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ತಮ್ಮ ಸಂಘಟನೆಯನ್ನ ನೋಂದಾಯಿಸುವುದಕ್ಕೆ ಅದರ ಸಂಸ್ಥಾಪಕರಾದ ಡಾಕ್ಟರ್ ಹೆಡ್ಗೆವಾರ್ ಅವರಿಗೆ ಇಷ್ಟವಿರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೂ ದೇಶದಲ್ಲಿ ಇಂತಹ ಸಾಂಸ್ಕೃತಿಕ ಸಂಘಟನೆಗಳಿಗೆ ನೋಂದಣಿ ಕಡ್ಡಾಯ ಮಾಡದ ಕಾರಣ ಸಂಘ ಅದೇ ಶೈಲಿಯಲ್ಲಿ ಮುಂದುವರಿಯಿತು. RSS ತನ್ನನ್ನು ತಾನು ಯಾವುದೇ ಕಂಪನಿ ಅಥವಾ ಟ್ರಸ್ಟ್ ಅಂತ ಗುರುತಿಸಿಕೊಳ್ಳುವುದಿಲ್ಲ. ಬದಲಿಗೆ ಅದು ಕೇವಲ ಸ್ವಯಂ ಪ್ರೇರಿತರಾಗಿ ಒಂದೆಡೆ ಸೇರುವ ಜನರ ಸಮೂಹ ಅಥವಾ ಗುಂಪು. ಮೂರನೆಯ ಕಾರಣ ಅಧಿಕೃತವಾದ ಸದಸ್ಯತ್ವದ ದಾಖಲೆಗಳು ಇಲ್ಲದೆ ಇರೋದು. RSS ನಲ್ಲಿ ಯಾವುದೇ ರೀತಿಯಾದಂತಹ ಸದಸ್ಯತ್ವ ಫಾರ್ಮು ಅಥವಾ ನಿಗದಿತ ಮೆಂಬರ್ಶಿಪ್ ಇರೋದಿಲ್ಲ. ಯಾರು ಬೇಕಾದರೂ ಶಾಖೆಗೆ ಹೋಗಿ ಬರಬಹುದು. ಅಧಿಕೃತವಾಗಿ ಸದಸ್ಯರ ಪಟ್ಟಿಯೇ ಇಲ್ಲದಿರೋದ್ರಿಂದ ಇದಕ್ಕೆ ಸಾಂಪ್ರದಾಯಿಕ ನೋಂದಣಿಯ ಅಗತ್ಯವಿಲ್ಲ ಅಂತಾರೆ ಸಂಘದ ಹಿರಿಯರು. ಕಾನೂನಿನ ಪ್ರಕಾರ RSS ಮಾಡ್ತಿರೋದು ಸರಿ ಇದೆಯಾ ತಪ್ಪಿದೆಯಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರಮುಖವಾದ 3 ಕಾನೂನು ಅಂಶಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಸಂವಿಧಾನದ ಮೂಲಭೂತ ಹಕ್ಕು. ನಮ್ಮ ಸಂವಿಧಾನದ ವಿಧಿ 19(1)(c) ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಘ ಸಂಸ್ಥೆಗಳನ್ನು ಅಥವಾ ಒಕ್ಕೂಟಗಳನ್ನು ರಚಿಸುವ ಮೂಲಭೂತವಾದ ಹಕ್ಕನ್ನು ಕೊಟ್ಟಿದೆ. ಅಂದ್ರೆ ಭಾರತದಲ್ಲಿ ಯಾರೇ ಆದರೂ ಒಂದು ಗುಂಪು ಅಥವಾ ಆಂದೋಲನವನ್ನ ಕಡ್ಡಾಯವಾಗಿ ನೋಂದಣಿ ಮಾಡದೆಯೇ ಕಾನೂನುಬದ್ಧವಾಗಿ ನಡೆಸಬಹುದು. ನೋಂದಣಿ ಮಾಡದಿದ್ದ ತಕ್ಷಣ ಅದು ಇಲ್ಲೀಗಲ್ಲು ಅಥವಾ ಕಾನೂನು ಬಾಹಿರ ಆಗೋದಿಲ್ಲ. ಎರಡನೆಯದಾಗಿ ಆಸ್ತಿ ಮತ್ತು ವ್ಯವಹಾರಗಳ ನಿರ್ವಹಣೆ. ಭಾರತದ ಕಾನೂನಿನ ಪ್ರಕಾರ ನೋಂದಣಿಯಾಗದ ಸಂಸ್ಥೆಯ ಹೆಸರಿನಲ್ಲಿ ನೇರವಾಗಿ ಯಾವುದೇ ಆಸ್ತಿಯನ್ನ ಕೊಂಡುಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ RSS ಒಂದು ಬುದ್ಧಿವಂತಿಕೆಯ ಹೆಜ್ಜೆಯನ್ನ ಇಡುತ್ತೆ. ಅದು ತನ್ನ ಹೆಸರಿನಲ್ಲಿ ಆಸ್ತಿಯನ್ನ ಹೊಂದುವ ಬದಲಿಗೆ ತನ್ನ ಸ್ವಯಂ ಸೇವಕರು ನಡೆಸುವ ಬೇರೆ ಬೇರೆ ನೋಂದಾಯಿತ ಟ್ರಸ್ಟ್ಗಳ ಮುಖಾಂತರವಾಗಿ ಈ ಆಸ್ತಿ ಮತ್ತು ವ್ಯವಹಾರಗಳನ್ನು ನಿರ್ವಹಿಸುತ್ತೆ. ಮೂರನೆಯದಾಗಿ ಆದಾಯ ತೆರಿಗೆ ಕಾಯ್ದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 2(31) ಅಡಿಯಲ್ಲಿ ತೆರಿಗೆ ಪಾವತಿಸಲು ಸಂಸ್ಥೆಯು ನೋಂದಣಿ ಆಗಿರಲೇಬೇಕು ಅಂತೇನೂ ಇಲ್ಲ. RSS ವ್ಯಕ್ತಿಗಳ ಸಮೂಹ ಎಂಬ ವರ್ಗದ ಅಡಿಯಲ್ಲೇ ತನ್ನದೇ ಆದಂತಹ ಪಾನ್ ಕಾರ್ಡ್ ಅನ್ನು ಹೊಂದಿದ್ದು ನಿಯಮಿತವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಕೆ ಮಾಡುತ್ತಲೇ ಬರ್ತಾ ಇದೆ. ಕೊನೆಯದಾಗಿ ಹೇಳಬೇಕು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು RSS ನ ಹಣಕಾಸು ಪಾರದರ್ಶಕತೆಯನ್ನ ಪ್ರಶ್ನಿಸಿ ಅದನ್ನ ನೋಂದಣಿ ಚೌಕಟ್ಟಿಗೆ ತರುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಭಾರತದ ಪ್ರಸ್ತುತ ಕಾನೂನಿನ ಪ್ರಕಾರ ಯಾವುದೇ ಸಾಂಸ್ಕೃತಿಕ ಅಥವಾ ಸಾರ್ವಜನಿಕ ಸಂಘಟನೆ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು ಎನ್ನುವ ಕಡ್ಡಾಯವಾದ ನಿಯಮವಿಲ್ಲ. ಕಾನೂನಿಗೆ ಗೌರವ ಕೊಟ್ಟು ತೆರಿಗೆ ನಿಯಮಗಳನ್ನು ಪಾಲಿಸುವವರೆಗೆ ಯಾವುದೇ ನೋಂದಣಿಯಾಗದ ಸಂಸ್ಥೆಯು ಭಾರತದಲ್ಲಿ ಮುಂದುವರಿಯಬಹುದು. ನಿಮಗೇನನ್ಸುತ್ತೆ? RSS ಇಷ್ಟು ದೊಡ್ಡ ಸಂಘಟನೆ ಆಗಿರೋದ್ರಿಂದ ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತ ಅನ್ಸುತ್ತಾ? ಈಗಿರುವ ಕಾನೂನು ವ್ಯವಸ್ಥೆ ಸರಿಯಾಗಿದೆಯಾ ಅಥವಾ RSS ಅನ್ನ ಕಾನೂನಿನ ಚೌಕಟ್ಟಿಗೆ ತರೋದಕ್ಕೆ ಹೊಸ ಕಾನೂನೇನಾದರೂ ರೂಪಿಸಬೇಕು ಅಂತ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ನಿರಂತರವಾಗಿ ಫಾಲೋ ಮಾಡ್ತಾ ಇರಿ.